ಈಗ ನಿಖಿಲ್ ಅವ್ರು ಹೇಳ್ದಾಗೇನೆ ಕುಮಾರಸ್ವಾಮಿ ಸಾಹೇಬ್ರಿಗೆ ಲೈಕ್ 3 ಸತಿ ವಾಲ್ ರಿಪ್ಲೇಸ್ಮೆಂಟ್ ಆಗಿದೆ. ಅವ್ರ ವಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾ ಇರ್ತೀವಿ. ಸೊ ಈ ಬ್ಲಡ್ ಥಿನ್ನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ಅವ್ರಿಗೆ ಮೂಗು ಮುಖಾಂತರ ಲೈಕ್ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ. ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ. ಹಾಗಾಗಿ ನಿಂತೋಗಿರೋದ್ರಿಂದ ಏನೂ ಆತಂಕ ಪಡೋ ಅಂಥದ್ದೇನಿಲ್ಲ. ಜೊತೆಗೆ ಅವ್ರದ್ದು ರೊಟೀನ್ ಆಗಿ ಒಂದ್ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ, ರಕ್ತ ಹೆಪ್ಪುಕಟ್ಕೊಳ್ಳೋ ಶಕ್ತಿ ಹೇಗಿದೆ, BP ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ, ಹಾರ್ಟ್ ಎಕೋ ಹೇಗಿದೆ, ಅದನ್ನೆಲ್ಲ ರೊಟೀನ್ ಆಗಿ ಪರೀಕ್ಷೆ ಮಾಡಿ ಸಾಹೇಬರು ಮನೆಗೆ ಹೋಗ್ತಾರೆ. ಏನು ತೊಂದರೆ ಇಲ್ಲ, ಸಹಜವಾಗಿದ್ದಾರೆ. ಅವ್ರದ್ದೇನು ರೊಟೀನ್ ಏನಿರುತ್ತೆ ಅದೇ ಥರ ನಡೆಯುತ್ತೆ. ನಿಖಿಲ್ ಅವರು ಹೇಳಿದಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಸ್ವಲ್ಪ 1-2 ಗಂಟೆ ಲೇಟ್ ಮಾಡ್ಕೋಬಹುದು. ಅದು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸರಿ. ಸರ್ ಈಗ ಡಿಸ್ಚಾರ್ಜ್ ಯಾವಾಗ ಇವತ್ತೇ ರಾತ್ರಿನೇ ಆಗುತ್ತಾ ಹೇಗೆ ಸರ್? ಅಡ್ಮಿಷನ್ ಏನ್ ಮಾಡ್ಕೊಂಡಿಲ್ಲ ಸಾಹೇಬ್ರು ಲೈಕ್ ರುಟೀನ್ ಚೆಕಪ್ ಗೆ ಬಂದಿದ್ದಾರೆ. ಈಗ ಮೂಗಲ್ಲಿ 2 ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗ್ಲಿ ಸಹಜವಾಗಿ ಆತಂಕ ಕಾದೇ ಆಗುತ್ತೆ. ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ, ಚೆಕ್ ಮಾಡಿಸ್ಕೊಂಡು ಹೋಗೋಣ, ಯಾಕೆಂದ್ರೆ ಹಾಗಾಗಿ ಬಂದಿದೆ ಸರ್. ಈ ತರ ಅಂದ್ರೆ ಒತ್ತಡ ಜಾಸ್ತಿ ಆದಾಗ ಬರುತ್ತಾ ಅಥವಾ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾನು ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಳೋದಿಷ್ಟೇ. ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಅದನ್ನು ಅವ್ರಿಗೂ ಗೊತ್ತಿದೆ. ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಬಟ್ ಎಲ್ಲವುದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಏನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಸಾಹೇಬ್ರಿಗೆ ಮುಂಚೆ ಒಂದ್ಸತಿ ಸ್ಟ್ರೋಕ್ ಆಗಿತ್ತು. ಆಮೇಲಿಂದ ನಾವು ವಾಲ್ ರಿಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ಸ್ಟ್ರೋಕ್ಗೆ ಜಾಸ್ತಿ ರಿಸ್ಕ್ ಮತ್ತು ಬೆನಿಫಿಟ್ನ ವೈ ಮಾಡಿದಾಗ ನಾವು ಬ್ಲಡ್ ಥಿನ್ನರ್ಸ್ನ ಇಟ್ಕೊಂಡೇ ಇರಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ.